ಮೇಡಮ್ ಮೀಟಾಗಿ ಬಂದೆ ಮೀಟ್ ಆಗಲಿಲ್ಲ, ತುಂಬ ಬೇಜಾರಾಯಿತು. ನಾವು ಡಿ ಬಾಸ್ನ ಅಭಿಮಾನಿ. ಮೀಟ್ ಆಗುವಾಗ ಫೋಟೋ ಕೊಡ್ತಾಯಿಲ್ಲ, ಒಂದು ಫೋಟೋ ತಳ್ಳಾಡ್ತವ್ರೆ, ಅದಕ್ಕೆ ವಾಪಸ್ ಹೊಂಟಿದ್ದೀವಿ ಊರಿಗೆ. ಈಗ ನಿಮ್ಗೆ ಹೇಗೆ ಅನ್ನಿಸ್ತು ರಚಿತಾ ರಾಮ್ ಅವರು ಬರ್ತಡೇಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಫೋಟೋ ಕೊಡ್ತಾಯಿಲ್ಲ, ತುಂಬ ಬೇಜಾರಾಯಿತು, ಅದಕ್ಕೆ ಹೋಗ್ತಿರೋದು ವಾಪಸ್. ಯಾದಗಿರಿಯಿಂದ ಬಂದಿರೋದು, ಗಾಡಿ ತೊಗೊಂಡು ಬಂದಿರೋದು, ಸ್ಪ್ಲೆಂಡರ್ ಗಾಡೀಲಿ. ತುಂಬ ಖುಷಿ ಆಗ್ತಾಯಿದೆ ಬ್ರೋ. ಅವ್ರ ಬರ್ತಡೇಗೆ ಹೋಗಿ ವಿಶ್ ಮಾಡ್ದವು ಆ್ಯಂಡ್ ಅವ್ರನ್ನ ಕೂಡ ಮಾತಾಡ್ಸ್ಕೊಂಡು ಕೂಡ ಬಂದಿದ್ದೀರಿ. ಆ್ಯಂಡ್ ಜೈ ಡಿ ಬಾಸ್ ಅಂತ ಹೇಳ್ತೀವಿ. ಅವರು ಡಿ ಬಾಸ್ ಅವರ ಅಭಿಮಾನಿ, ನಾವು ಡಿ ಬಾಸ್ ಅವರ ಅಭಿಮಾನಿ. ಥ್ಯಾಂಕ್ ಯು ಸೊ ಮಚ್. ನಾವು ಅವಾಗಿಂದನೂ ರಚಿತಾ ರಾಮ್ ಫ್ಯಾನೇ. ಅರ್ಧ ನಮ್ಮ ಬಾಸಿಂದನೇ ನಮ್ಮ ರಚಿತಾ ರಾಮ್ ಫ್ಯಾನ್ ಆಗಿರೋದು. ಬುಲ್ಬುಲ್ ಟೈಮಿಂದನೂ ರಚಿತಾ ರಾಮ್ ಫ್ಯಾನ್. ಅದೇ ಚೆನ್ನಾಗಾಗಿತ್ತು ಎಲ್ಲ. ಈ ದಿನ ನಮ್ಮ ಬಾಸ್ನ ಮಿಸ್ ಮಾಡ್ಕೊತೀವಿ. ಆದಷ್ಟು ಬೇಗ ಬರ್ತಾರೆ ಅವರು. ನೀವು ರಚಿತಾ ರಾಮ್ ಅವ್ರದ್ದು ಎಲ್ಲ ಮೂವಿನೂ ನೋಡಿದ್ದೀವಿ, ಎಲ್ಲ ಪ್ರತಿಯೊಂದು ಫಸ್ಟ್ ಶೋನೇ ಹೋಗಿ ನೋಡಿ, ಕೆಲವೊಂದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ. ಖುಷಿ ಆಗುತ್ತೆ. ರಚಿತಾ ರಾಮ್ ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ಏನೂ ಆಗಲ್ಲ ನಿಮಗೆ, ನಾವು ಇದ್ದೀವಿ ನಿಮ್ಮ ಜೊತೆ. ನೀವು ಎಷ್ಟೇ ಫಿಲಮ್ ಮಾಡಿ ನಿಮ್ಮ ಬಗ್ಗೆ ಕೆಲವರು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ಏನೇ ಮಾಡಿದ್ರು ನಮ್ಮ ಬುಲ್ಬುಲ್ಲು ನಮಗೆ ಯಾವಾಗಲೂ ಅಷ್ಟೇ. ಮಾತಾಡ್ಸಿದ್ರಾ, ವಿಶ್ ಮಾಡಿದ್ರಾ? ವರ್ಷ ಬರ್ತಾ ಇರ್ತೀವಲ್ಲ, ನೋಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ವರ್ಷ ಬರ್ತಾ ಇರ್ತೀವಿ. ಇಲ್ಲೇ ಇರೋದು ನಾವು, ನಾರಾನಗರದಲ್ಲಿ ಇರೋದು. ತುಂಬ ಚೆನ್ನಾಗಿ ಅನಿಸ್ತದೆ ಸರ್, ತುಂಬ ಖುಷಿ ಆಗ್ತಿದೆ. ನಿನ್ನೆ ವಿಜಯದಶಮಿ, ನಿನ್ನೆ ಜಂಬೂಸವಾರಿ ಆಯಿತು, ಹಂಗೆ ಕಾಂತಾರ ಒಂದು ಮೂವಿ ರಿಲೀಸ್ ಆಯಿತು, ಹಂಗೆ ಇದು ಮೇಡಮ್ ಬರ್ಡೇ ಒಂದೇ ದಿವಸ ಆಯ್ತಲ್ಲ, ತುಂಬ ಖುಷಿ ಆಗ್ತಿದೆ. ಈ ಸಮಯದಲ್ಲಿ ಡಿ ಬಾಸ್ ಅವ್ರನ್ನ ಮಿಸ್ ಮಾಡ್ಕೊಳ್ತೀರಾ? ಮಾಡ್ಕೊತೀನಿ ಸರ್, ತುಂಬ ಮಿಸ್ ಮಾಡ್ಕೊತೀನಿ. ಕೆಲವರು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ಸರ್, ಅವ್ರೇನಾದರೂ ಮಾಡ್ಕೊಳ್ಳಿ, ಅವರಿಂದ ನಾವು ಇರ್ತೀವಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಚೆನ್ನಾಗಿತ್ತು ಸರ್, ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ವಿ. ಅವರು ಬಂದು ನೋಡಿದ್ರು, ಮಾತಾಡ್ಸಿದ್ರು, ತುಂಬ ಚೆನ್ನಾಗಿತ್ತು. ಏನು ಹೇಳಿದ್ರು ರಚಿತಾ ಅಮ್ಮನು? ಚೆನ್ನಾಗಿ ಮಾಡಿದ್ರಿ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಸರ್. ಸರ್ ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಏನು ಹೇಳಿದ್ರು ರಚಿತಾ ಮೇಡಮ್? ಅದೇ ಊಟ ಮಾಡ್ಕೋಗಿ ಮಿಸ್ ಮಾಡಬೇಡಿ ಅಂತ ಅಂದರು. ಹಾಂ ಸರ್, ನಿಮಗೆ ಹೇಗೆ ಅನ್ನಿಸ್ತು? ಬನ್ನಿ. ಚೆನ್ನಾಗಿದೆ ಸರ್, ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಆಯಿತು. ಪಕ್ಕನೇ ನಿಂತಿರೋ ಫೋಟೋ ಎಲ್ಲ ತಗೊಂಡ್ಕೊಟ್ರು. ಬಾಸ್ ಇದ್ದಿದ್ರೆ ಒಳ್ಳೆ ಇದಿರೋದು ಡಿ ಬಾಸು. ಮೇಡಮ್ ಬರ್ತೀರಾ, ಒಳ್ಳೆ ಖುಷಿ ಆಯಿತು. ವರ್ಷ ಬರ್ತೀವಿ. ವರ್ಷ ಬಂದು ಮಾಮೂಲಿ ಕೇಕ್ ಕಟ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಬರ್ತೀವಿ, 2 ವರ್ಷದಿಂದ ಬರ್ತೀವಿ. ಮಾತಾಡ್ಸಿದ್ರ ರಚಿತಾ ರಾಮ್? ಮೇಡಮ್ ಮಾತಾಡ್ಸಿ, ಹ್ಞೂ ಸರ್ ಮಾತಾಡ್ಸಿ. ಏನು ಹೇಳಿದ್ರು? ಹೇಗೆ? ಹ್ಯಾಪಿ ಬರ್ತೀರಾ ವಿಶ್ ಮಾಡಿ ಕೇಕ್, ಅದೇ ಖುಷಿ. ಅಣ್ಣ, ನಮ್ಮ ಬಾಸ್ ಬಗ್ಗೆ ತುಂಬ ಜನ ಕೆಟ್ಟದಾಗ ಮಾತಾಡ್ತಾರೆ, ಆದರೆ ಎಷ್ಟು ಜನ ಮಾತಾಡಿದ್ರು ಅವ್ರ ಪರವಾಗಿ ನಿಲ್ಲೋದು ಇಬ್ಬರೇ ವ್ಯಕ್ತಿಗಳು. ಒಂದು ನಮ್ಮ ಅಣ್ಣ ಧನ್ವೀರಣ್ಣ, ಇನ್ನೊಂದು ನಮ್ಮ ರಚ್ಚು ಮ್ಯಾಮು. ಇವರಿಬ್ಬರನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಇವತ್ತು ಅಷ್ಟೇ, ಅವ್ರು ತಪ್ಪು ಮಾಡಿದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರೋದೇನೋ ನಮ್ಮ ಬಾಸ್ ಏನಂತ ನಮ್ಗೆ ಗೊತ್ತು. ಯಾರೋ ತಗೊಂಡು ನನ್ನ ಮಕ್ಳು ಮಾತಾಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ಮಾತಾಡೋಲ್ಲ. ಆದರೆ ನಮ್ಮ ಮ್ಯಾಮು ರಚಿತಾ ಮ್ಯಾಮು ಯಾವತ್ತೂ ನಮ್ಮ ಬಾಸ್ನ ಬಿಟ್ಕೊಟ್ಟಿಲ್ಲ. ಇವಾಗಷ್ಟೇ ನಾವು ಬಿಟ್ಕೊಡಲ್ಲ ಅವ್ರನ್ನ. ಹೋದ ವರ್ಷ ನಮ್ಮ ಬಾಸ್ ಆಚೆ ಬಂದಿದ್ರು, ZL ವಿಶ್ ಮಾಡಿದ್ರು. ಈ ವರ್ಷ ನಮ್ಮ ಬಾಸ್ ಇಲ್ಲ, ಅದಕ್ಕೆ ನಾವು ತುಂಬ ದೂರದಿಂದ ಬಂದು ವಿಶ್ ಮಾಡ್ತಾ ಇದ್ದೀರಿ. ಎಷ್ಟು ಬೇಜಾರಾಗ್ತಾ ಇದೆ ಡಿ ಬಾಸ್ ಅವರು ಈ ಸಮಯದಲ್ಲಿ ಇರದೇ ಇರೋದು? ಬೇಜಾರಾಗಲ್ಲ ಬ್ರೋ, ನೋಡು ಬ್ರೋ, ಬೇಜಾರಾಗಲ್ಲ ಬ್ರೋ. ಬಾಸ್ ಬಗ್ಗೆ ಆಗಲ್ಲ ಬ್ರೋ. ನಮ್ಮ ಬಾಸ್ನ ಯಾವತ್ತು ಇಲ್ಲಿಂದ ಪೂಜೆ ಮಾಡ್ತಿರೋರ್ತು ಎಲ್ಲ ತಗೊಂಡು ನನ್ನ ಮಕ್ಳು ಹೇಳ್ತಾರಲ್ಲ, ವೇಸ್ಟ್ ನನ್ನ ಮಕ್ಕಳು, ಅವ್ರ ಥರ ಅಲ್ಲ ಬ್ರೋ ನಾವು. ರಚಿತಾ ಮೇಡಮ್ ಅವರು ಈ ವಿಡಿಯೋನ ನೋಡ್ತಾ ಇದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ತುಂಬ ನಾವು ಹೇಳೋದೇನು ಬೇಡ ಬ್ರೋ, ಅವ್ರಿಗೆ ಗೊತ್ತಿರುತ್ತೆ. ಅವರೇ ಹೇಳಿದಾರಲ್ಲ ಬ್ರೋ, ಅವರು ಫಸ್ಟ್ ಮೂವಿ ಬುಲ್ಬುಲಲ್ಲಿ ಒಂದು ನಿಮಿಷದಲ್ಲಿ ನಮ್ಮ ಬಾಸಿನ ನಾನು ಅಂದಿದ್ರೆ ಅವ್ರು ಈ ಸ್ಥಾನಕ್ಕೆ ಬರ್ತಾ ಇದ್ದಿಲ್ಲ. ಅವರೇ ಹೇಳಿದಾರಲ್ಲ. ಡಿ ಬಾಸ್ ಸೆಲೆಬ್ರಿಟೀಸ್ ಕಡೆಯಿಂದ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮ್ಯಾಮ್. ಹುಟ್ಟುಹಬ್ಬಕ್ಕೆ ಶುಭಾಶಯಗಳು. ಎಲ್ಲಿಂದ ಬಂದಿರೋದು? ಬಳ್ಳಾರಿಯಿಂದ. ಯಾರೆಲ್ಲ ಬಂದಿದ್ದೀರಾ ನೀವು? ನಾನು, ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ಅತ್ತೆ, ನಮ್ಮ ಮಾಮ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.